ಮತ್ತೊಂದು ಕಡೆ ಜೈಲು ಪಾಲಾಗಿರುವಂತ ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗಿದೆ. ದರ್ಶನ್ ಅವರ ಕಾಸ್ಟ್ಯೂಮ್ ಡಿಸೈನರ್ ಹಾಗೆ ಮ್ಯಾನೇಜರ್ ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿ ಖಾಕಿ ಕೈ ಸೇರಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರಿಟ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಮನೆ ಊಟ ಕೊಡಬೇಕಾ ಅಥವಾ ಬೇಡವಾ ಅನ್ನೋ ಕುರಿತು ವಿಚಾರಣೆ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪನಾಗ್ರಹರ ಪಾಲಾಗಿರುವಂತಹ ದಾಸನ ಮನವಿಯನ್ನ ಕೋರ್ಟ್ ಪುರಸ್ಕರಿಸುತ್ತೋ ಇಲ್ಲವೋ ಅನ್ನೋದು ಹೊರಬರಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇಂದು ದರ್ಶನ್ ಅರ್ಜಿ ವಿಚಾರಣೆ. ಜೈಲು ಪಾಲಾಗಿರೋ ದರ್ಶನ್ಗೆ ಸಿಗುತ್ತಾ ಮನೆ ಊಟ ಹಾಸಿಗೆ? ಸಿನಿಮಾ ಸುತ್ತಾಟ ಅಂತ ಐಷಾರಾಮಿ ಬದುಕು ನಡೆಸುತ್ತಿದ್ದ ದರ್ಶನ್ ಪರಪನಾಗ್ರಹದಲ್ಲಿ ಹೈರಾಣಾಗಿದ್ದಾರೆ. ಮನೆ ಊಟಕ್ಕೆ ಅವಕಾಶ ಕೊಡಬೇಕು, ಅದರ ಜೊತೆಗೆ ಹಾಸಿಗೆಯನ್ನು ನೀಡುವಂತೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಇದಕ್ಕೆ ನಿನ್ನೆ ಸರ್ಕಾರ ಮತ್ತು ತನಿಖಾಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಿದ್ರು. ಹೀಗಾಗಿ ಹೈಕೋರ್ಟ್ ವಿಚಾರಣೆಯನ್ನ ಇಂದು ಮಧ್ಯಾಹ್ನ 2:30ಕ್ಕೆ ಮುಂದೂಡಿತ್ತು. ಇದೀಗ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ವಿರುದ್ಧ ಸಾಕ್ಷಿಯಾದ ಕಾಸ್ಟ್ಯೂಮ್ ಡಿಸೈನರ್, ಮ್ಯಾನೇಜರ್, ಕೊಲೆ ಆರೋಪಿ ದರ್ಶನ್ ವಿರುದ್ಧ ತನಿಖಾಧಿಕಾರಿಗಳಿಗೆ ಸಾಲು ಸಾಕ್ಷ್ಯಗಳು ಸಿಗ್ತಿವೆ. ಹೆಜ್ಜೆಗೂ ದರ್ಶನ್ಗೆ ಗಡ್ಡಾಂತರವೇ ಎದುರಾಗ್ತಿದೆ. ಸದ್ಯ ದರ್ಶನ್ ವಿರುದ್ಧ ಕಾಸ್ಟ್ಯೂಮ್ ಡಿಸೈನರ್ ಹಾಗೂ ಮ್ಯಾನೇಜರ್ ಸಾಕ್ಷಿಯಾಗಿದ್ದಾರೆ. ವಿಷಯ ಏನಂದ್ರೆ, ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ RR ನಗರದ ಮನೆಯಲ್ಲಿ ಬಟ್ಟೆ ಬದಲಾಯಿಸಿದ್ರು. ಈ ಬಟ್ಟೆಗಳನ್ನ ಕಾಸ್ಟ್ಯೂಮ್ ಡಿಸೈನರ್ ವಿಜಯಲಕ್ಷ್ಮಿ ಮನೆಗೆ ಕಳಿಸಿಕೊಟ್ಟಿದ್ರು. ಇದೇ ವಿಚಾರವಾಗಿ ದರ್ಶನ್ಗೆ ಕಾಸ್ಟ್ಯೂಮ್ ಡಿಸೈನರ್ ಕಂಟಕವಾಗಿದ್ದಾರೆ. ಇಷ್ಟೇ ಅಲ್ಲದೆ ಕೊಲೆ ನಡೆದ ಬಳಿಕ ದರ್ಶನ್ 83 ಲಕ್ಷ ಪಡೆದಿರೋ ಮಾಹಿತಿ ಹೊರಬಿದ್ದಿದೆ. ನಟ ದರ್ಶನ್ ಮ್ಯಾನೇಜರ್ ಮೂಲಕ ಮೋಹನ್ ರಾಜ್ ಹಾಗೂ ಮೆಲನಾ ಪ್ರಕಾಶ್ ರನ್ನ ಸಂಪರ್ಕ ಮಾಡಿದ್ರಂತೆ. ಈ ವೇಳೆ 83 ಲಕ್ಷ ರೂಪಾಯಿ ನಗದು ಪಡೆದಿದ್ದಾರೆ. ಹಣ ಪಡೆದ ವಿಚಾರಕ್ಕೆ ಪೊಲೀಸರು ಮ್ಯಾನೇಜರ್ ರನ್ನ ಸಾಕ್ಷ್ಯ ಮಾಡಿಕೊಂಡಿದ್ದಾರೆ. ಖಾಕಿ ಕೈ ಸೇರಿದ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ. ಚಿತ್ರಹಿಂಸೆ, ನರಕಯಾತನೆ ಅನುಭವಿಸಿ ರೇಣುಕಾಸ್ವಾಮಿ ಉಸಿರು ಚೆಲ್ಲಿರೋ ಮಾಹಿತಿ ಬಯಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿ ಪೊಲೀಸರ ಕೈ ಸೇರಿದೆ. ಈ ಬಗ್ಗೆ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಹೇಗೆ ನಡೆದಿದೆ ಅನ್ನೋ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ದೇಹದ ಹಲವು ಭಾಗಗಳಲ್ಲಿ ಗಂಭೀರ ಹೊಡೆತಗಳು ಬಿದ್ದಿವೆ. ಏಟು ಬಿದ್ದ ಹೊಡೆತಕ್ಕೆ ಸ್ವಾಮಿ ಚಿತ್ರಹಿಂಸೆ ಅನುಭವಿಸಿ ಕೊನೆಯುಸಿರೆಳೆದಿದ್ದಾನೆ. ಇನ್ನು ಭಯಂಕರ ಅಂದ್ರೆ, ಆರೋಪಿಗಳು 4-5 ಗಂಟೆಗಳ ಕಾಲ ನಿರಂತರವಾಗಿ ಹಲ್ಲೆ ಮಾಡಿರುವುದು ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಸ್ನೇಹಿತೆಯ ಪತಿಯೇ ಮರಣೋತ್ತರ ಪರೀಕ್ಷೆ ನಡೆಸಿದ್ರು ಎನ್ನಲಾಗಿತ್ತು. ಆದ್ರೆ ಆತ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯ. ಆದ್ರೆ ಮರಣೋತ್ತರ ಪರೀಕ್ಷೆ ನಡೆಸಿರೋದು ಆತನಲ್ಲ ಎಂದು ಮೂಲಗಳು ತಿಳಿಸಿವೆ. ಪ್ರಕರಣದ ಮಹತ್ತರ ಘಟ್ಟದಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಮುಖ ಸಾಕ್ಷ್ಯಗಳನ್ನ ಕರೆತಂದು ಆರೋಪಿಗಳ ಟೆಸ್ಟ್ ಐಡೆಂಟಿಫಿಕೇಶನ್ ಪೆರೇಡ್ ನಡೆಸಿದ್ದಾರೆ. ಇನ್ನು ಏಡ್ ರವಿಶಂಕರ್ ತನ್ನ ಸ್ನೇಹಿತನ ಬಳಿ ರೇಣುಕಾಸ್ವಾಮಿ ಶವ ಬಿಸಾಕಿದ್ದ ಇಂಚಿಂಚು ಕಥೆಯನ್ನು ಹೇಳಿದ್ದಂತೆ. ಇದೀಗ ರವಿಶಂಕರ್ ಸ್ನೇಹಿತರು ಕೂಡ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಮದುವೆ ಆಮಂತ್ರಣ ನೀಡಲು ಜೈಲಿಗೆ ಬಂದ ತರುಣ್ ಸುಧೀರ್. ನಿರ್ದೇಶಕ ತರುಣ್ ಸುಧೀರ್ ದರ್ಶನ್ ಭೇಟಿಗೆ ಪರಪನಾಗ್ರಹರ ಜೈಲಿಗೆ ಆಗಮಿಸಿದ್ರು. ಆಗಸ್ಟ್ 10-11ಕ್ಕೆ ತರುಣ್ ಸೋನಾಲ್ ಜೊತೆ ಮದುವೆ ನಿಶ್ಚಯವಾಗಿದೆ. ದರ್ಶನ್ ಕಾರಣಕ್ಕೆ ತರುಣ್ ಮದುವೆ ಮುಂದೂಡಲು ನಿರ್ಧಾರ ಮಾಡಿದ್ರಂತೆ. ಆದ್ರೀಗ ಮೊದಲ ಆಮಂತ್ರಣ ಪತ್ರಿಕೆ ನೀಡಲು ಜೈಲಿಗೆ ಬಂದ್ರು. ತರುಣ್ ಸುಧೀರ್ಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಸಾಥ್ ಕೊಟ್ಟಿದ್ದಾರೆ. ವೈರಲ್ ಫೀವರ್ ಅಂತ ಹೇಳ್ತಿದ್ರು. ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತದೆ. ಸರ್, ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್? ಅವರು ನನ್ನ ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡಿದ್ರು, ಅದೇ ಒಂದು ಸ್ಮೈಲ್. ಸ್ನೇಹಿತರಾಗಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ನಮ್ಮ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗ್ತದೆ. ಬೇರೆ ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಹೊರಗೆ ಹೋಗಿದ್ದೀರಾ, ಹೆಂಗೆ ನೀವು ಬೆಳಿಗ್ಗೆ ದಿನಚರಿ ಏನು ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದಾರೆ. ಪುಸ್ತಕನ ಓದ್ತಾರಂತೆ ಸರ್? ಪುಸ್ತಕ ಓದ್ತಿದ್ದಾರೆ. ಸುಮಾರು ಪುಸ್ತಕಗಳು ಓದ್ತಿದ್ದೀನಿ ಅಂತ ಹೇಳಿದ್ರು. ಇನ್ನು ಪವಿತ್ರ ಗೌಡ ಮಗಳು ಅಜ್ಜಿ ಶೋಭಾ ಜೊತೆಗೆ ಜೈಲಿಗೆ ಆಗಮಿಸಿದ್ರು. ಪವಿತ್ರ ಪೋಷಕರು ವಾರದಲ್ಲಿ 2ನೇ ಬಾರಿಗೆ ಜೈಲಿನ ಬಳಿ ಬಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.